ಬಾಸ್ ಟಿವಿ ಕನ್ನಡ, ನಾನು ಸೀಮಾ ಬಂಗಾರಪ್ಪ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನೀತಿ ನಿಲುವುಗಳ ವಿರುದ್ಧ, ಆಡಳಿತ ಲೋಪಗಳ ವಿರುದ್ಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತತೊಡಗಿದ್ದು, ಪ್ರಬಲ ಪ್ರತಿಪಕ್ಷವಾಗಿ ರಣಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರದ ಬಗ್ಗೆ ಜನಾಕ್ರೋಶ ಮೂಡುವಂತೆ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷವನ್ನ ಚಿಂತೆಗೀಡು ಮಾಡಿದೆ. ಈ ನಡುವೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕುಮಾರಸ್ವಾಮಿಯವರು ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ರಾಜಕೀಯಕ್ಕೆ ಧುಮುಕಲು ಸಜ್ಜಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬಂದಿವೆ. ಈ ವರ್ಷಾಂತ್ಯದ ಒಳಗೆ ಎಚ್ಡಿಕೆ ದೆಹಲಿಯನ್ನ ಖಾಲಿ ಮಾಡಿ ಕರ್ನಾಟಕದಲ್ಲಿ ಸೆಟಲ್ ಆಗೋದು ಖಚಿತವಾಗಿದೆ. ಈ ಹಿನ್ನೆಲೆ ತಮಗೆ ಎದುರೇಟು ನೀಡ್ತಾ ಇರುವ ಕುಮಾರಸ್ವಾಮಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಲರ್ಟ್ ಆಗಿದೆ. ಇಷ್ಟು ಕಾಲ ಅಧಿಕೃತ ಪ್ರತಿಪಕ್ಷ ಬಿಜೆಪಿ ನಾಯಕರಿಗೆ ಕೇರ್ ಮಾಡದೆ ಕಾಂಗ್ರೆಸ್ಸಿಗರು ಸರ್ಕಾರವನ್ನ ನಡೆಸ್ತಾ ಬಂದಿದ್ರು. ಕೇಸರಿ ನಾಯಕರ ಯಾವುದೇ ಟೀಕೆ ಟಿಪ್ಪಣಿ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸದೆ ಆಡಳಿತವನ್ನ ನಡೆಸಿದ್ರು. ಬಿಜೆಪಿ ನಾಯಕರು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಪತ್ರಿಕಾಗೋಷ್ಠಿ, ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡ್ತಾ ಸರ್ಕಾರದ ಬಗ್ಗೆ ವಿರೋಧ ಮಾಡ್ತಿದ್ರೆ ಹೊರತು ಸರ್ಕಾರದ ಯಾವುದೇ ಹಗರಣ ಅಕ್ರಮಗಳ ವಿರುದ್ಧ ದೊಡ್ಡ ಹೋರಾಟ ಸಂಘಟಿಸಿ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿರಲಿಲ್ಲ. ಅದೇನು ಕಥೆಯೋ ಏನೋ, ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣ, ಗೃಹಲಕ್ಷ್ಮಿ ಯೋಜನೆಯ ಹಣ ಮಾಯ, ಹೀಗೆ ಯಾವುದೇ ವಿಚಾರದಲ್ಲಿ ಬಿಜೆಪಿ ಹೋರಾಟಗಳನ್ನ ಸಿದ್ದರಾಮಯ್ಯ ಸರ್ಕಾರ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಬಿಜೆಪಿ ಆರೋಪಗಳಿಗೆ ಪೂರಕವಾಗಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವೂ ಮೂಡಿರಲಿಲ್ಲ. ಆದ್ರೆ ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಕಳೆದ 2 ತಿಂಗಳಿನಿಂದ ಸರ್ಕಾರದ ನಡೆಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕೂಗೆತ್ತತೊಡಗಿದ್ರು, ಸರ್ಕಾರದ ಬಗ್ಗೆ ನಿಧಾನವಾಗಿ ಜನಾಕ್ರೋಶ ಮೂಡುಗಟ್ಟತೊಡಗಿದೆ. ಕುಮಾರಸ್ವಾಮಿಯವರು ಸದಾ ನೇರವಾಗಿ, ಹರಿತವಾಗಿ ಆಡಳಿತ ಪಕ್ಷಗಳ ವಿರುದ್ಧ ಮುಗಿಬೀಳುವ ರಾಜಕೀಯ ಸ್ವಭಾವದವರು. ಜನ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಯಾವುದೇ ವಿಚಾರವನ್ನು ಕೂಡ ಮಂಡಿಸುವ ಕಲೆ ಅವರಿಗೆ ಸಿದ್ಧಿಸಿದೆ. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ಅಂದ್ರೆ ಮಾಧ್ಯಮಗಳಿಗಂತೂ ಹಾಟ್ ಟಾಪಿಕ್. ಹಿಂದೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿಯವರು ನಡೆಸುತ್ತಿದ್ದ ಮಾಧ್ಯಮಗೋಷ್ಠಿಗಳು ದೇಶಾದ್ಯಂತ ಸುದ್ದಿ ಆಗ್ತಾ ಇದ್ವು. ತಮ್ಮ ಆರೋಪಗಳಿಗೆ ಪೂರಕವಾಗಿ ದಾಖಲೆಗಳನ್ನ ತಂದು ಪ್ರದರ್ಶಿಸ್ತಾ ಇದ್ರು. ಸರ್ಕಾರವನ್ನ ಅವರು ಶೇಕ್ ಮಾಡ್ತಾ ಇದ್ರು. 2008ರಿಂದ 2013ರವರೆಗೆ ಬಿಜೆಪಿ ಸರ್ಕಾರ ಹಲವು ಏಳು ಬೀಳುಗಳನ್ನ ಕಾಣುತ್ತಾ 3 ಮುಖ್ಯಮಂತ್ರಿಗಳನ್ನ ಬದಲಿಸಿ ಹಲವರು ಸಚಿವರು, ಶಾಸಕರು ಜೈಲು ಪಾಲಾಗಲು ಎಚ್ಡಿಕೆ ಹೋರಾಟ ಕಾರಣವಾಗಿತ್ತು. ಅದಾದ ನಂತರವೂ ಕುಮಾರಸ್ವಾಮಿ ಇದೇ ಛಾತಿ ತೋರುತ್ತಾ ಬಂದಿದ್ರು. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಸರ್ಕಾರವನ್ನ ಹಲವು ಇಕ್ಕಟ್ಟಿಗೆ ಸಿಲುಕಿಸುತ್ತಾ ವಿಧಾನಸಭೆಯಲ್ಲಿ ನೇರವಾಗಿ ಸಿದ್ದು ಎದುರು ಜಂಗೀ ಕುಸ್ತಿ ನಡೆಸುತ್ತಾ ಪ್ರಬಲ ಪ್ರತಿಪಕ್ಷವಾಗಿ ಸರ್ಕಾರವನ್ನ ಎದುರಾಕೊಂಡಿದ್ರು. ಇದು ಸಿದ್ದರಾಮಯ್ಯ ಅವರಲ್ಲಿ ಎಂತಹ ಆಕ್ರೋಶ ಮೂಡಿಸಿತ್ತು ಅಂದ್ರೆ 2018ರ ಚುನಾವಣೆಗೆ ಬಂದಾಗ ಅವರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅನ್ನುತ್ತಾ ಹಲ್ಲು ಕಡಿಯುವಂತೆ ಮಾಡಿತ್ತು. ಮುಂದೆ ಏನಾಯ್ತು? ಇದೇ ಕಾಂಗ್ರೆಸ್ಸಿಗರು ದಳಪತಿಗಳ ಮನೆಗೆ ಹೋಗಿ ಬೆಂಬಲ ಕೋರಿ ಮತ್ತೆ ಎಚ್ಡಿಕೆ ಸಿಎಂ ಮಾಡಿದ್ರು. 2024ರಲ್ಲಿ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ದೆಹಲಿಗೆ ಹೋದ ನಂತರ ಕರ್ನಾಟಕ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅನುಪಸ್ಥಿತಿ ಕಾಡಿತ್ತು. ಸದನದೊಳಗೆ ಮತ್ತು ಹೊರಗೆ ಆಡಳಿತ ಪಕ್ಷಕ್ಕೆ ಬಿಜೆಪಿ ಸರಿಸಾಟಿಯೇ ಇಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಮೂಡಿತ್ತು. ಇದರ ಪರಿಣಾಮ ಸಿದ್ದರಾಮಯ್ಯ ನಿಶ್ಚಿಂತೆಯಿಂದ 3 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ರು. ಆದ್ರೆ ಇದೀಗ ಮತ್ತೆ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬೃಹತ್ ಜನಾಂದೋಲನ ಸಂಘಟಿಸಿದ್ದಾರೆ. ಸರ್ಕಾರದ ಆಡಳಿತದ ವೈಫಲ್ಯಗಳ ವಿರುದ್ಧ ಕೂಗು ಹಾಕತೊಡಗಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಎಬ್ಬಿಸುತ್ತಿರುವ ವಿರೋಧ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರಿಕ್ತವಾಗಿ ಜನಾಭಿಪ್ರಾಯ ಮೂಡಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಕಷ್ಟ ಎಂದರಿತ ಕಾಂಗ್ರೆಸ್ ಈಗ ಎಚ್ಚೆತ್ತುಕೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಎಚ್ಡಿಕೆ ವಿರುದ್ಧ ಗೆರಿಲ್ಲಾ ಯುದ್ಧ ಸಂಘಟಿಸಲು ತಂತ್ರ ಹೆಣೆದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಪಕ್ಷವನ್ನ ಪ್ರಚೋದಿಸುವುದು, ಹಠಾತ್ ಆರೋಪ, ವಾಗ್ದಾಳಿ ನಡೆಸಿ ದಳಪತಿಗಳನ್ನ ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಕುಗ್ಗಿಸುವುದು, ಜನರ ಗಮನವನ್ನ ಬೇರೆ ಕಡೆ ಸೆಳೆದು ಕುಮಾರಸ್ವಾಮಿ ಆರೋಪಗಳನ್ನ ಅವರಿಗೆ ತಿರುಗುಬಾಣ ಮಾಡಲು ರಣವ್ಯೂಹ ರಚಿಸಲಾಗಿದೆ. ಕುಮಾರಸ್ವಾಮಿ ವಿರುದ್ಧ ಹಠಾತ್ ವಾಗ್ದಾಳಿ ನಡೆಸಲು, ಅವರ ಸಮಚಿತ ಗದಡುವಂತೆ ಟೀಕಾಸ್ತ್ರ ಪ್ರಯೋಗಿಸಿ ಅವರನ್ನ ಕೆಡ್ಡಾಕೆ ಕೆಡವಲು ಶಾಸಕರ ವಿಶೇಷ ತಂಡವೊಂದು ರಚನೆಯಾಗಿದೆ ಎಂಬ ಮಾತುಗಳು ಜೆಡಿಎಸ್ ವಲಯದಿಂದ ಕೇಳ್ಬರ್ತಾ ಇವೆ. ಮೊನ್ನೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಣ್ಣ ಘಟನೆಯೊಂದನ್ನ ಇಟ್ಕೊಂಡು ಕುಮಾರಸ್ವಾಮಿಯವರ ಮೇಲೆ ಮನ ಬಂದಂತೆ ವಾಗ್ದಾಳಿ ನಡೆಸಿದ್ರು. ಮಾಗಡಿ ಶಾಸಕ ಬಾಲಕೃಷ್ಣ ಬಿಡದಿ ಟೌನ್ಶಿಪ್ ವಿಚಾರ ಇಟ್ಕೊಂಡು ಪ್ರತಿನಿತ್ಯ ದೇವೇಗೌಡರ ಕುಟುಂಬದ ಬಗ್ಗೆ ಟೀಕಿಸೋದು, ಮದ್ದೂರು ಶಾಸಕ ಕದಲೂರು ಉದಯ್ ಅಪೇಕ್ಷಾರ್ಹ ಹೇಳಿಕೆ ನೀಡಿ ಪ್ರಚೋದನೆಗೆ ಯತ್ನಿಸುವುದು, ನಾಗಮಂಗಲ ಶಾಸಕ ಮಾಜಿ ಸಚಿವ ಕುಮಾರಸ್ವಾಮಿ ಮೇಲೆ ಮುಗಿಬೀಳೋದು, ಹೀಗೆ
ಎಲ್ಲಾ ಘಟನೆಗಳು ಜೆಡಿಎಸ್ ಪಕ್ಷವನ್ನ ನೈತಿಕವಾಗಿ ಕುಗ್ಗಿಸಲು ಕುಮಾರಸ್ವಾಮಿ ಬೆಂಬಲಿಗರನ್ನ ಪ್ರಚೋದಿಸಿ ಹಳ್ಳಕ್ಕೆ ಕೆಡವಲು ಮಾಡುತ್ತಿರುವ ತಂತ್ರಗಳು ಎನ್ನಲಾಗ್ತಾ ಇದೆ. ತಮ್ಮ ವಿರುದ್ಧ ಯಾರೋ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮಾಡಿದ ಪ್ರತಿಭಟನೆ ವಿಚಾರ ಇಟ್ಕೊಂಡು ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯೋದು, ಕುಮಾರಸ್ವಾಮಿ ಅವರೇ ನನ್ನ ವಿರುದ್ಧ ಕಾರ್ಯಕರ್ತರನ್ನ ಕಳಿಸಿ ಗಲಾಟೆ ಮಾಡಿಸಿದ್ದಾರೆ ಎಂಬ ಅಸಂಬದ್ಧ ಆರೋಪ ಮಾಡೋದು ನೋಡ್ತಿದ್ರೆ ಅಪಪ್ರಚೋದಿತವಾಗಿ ಬಾಲಕೃಷ್ಣ ಚೆಲುವರಾಯಸ್ವಾಮಿ, ಕದಲೂರು ಉದಯ್ ಮತ್ತಿತರರು ಕುಮಾರಸ್ವಾಮಿ ಮೇಲೆ ಟೀಕಾಸ್ತ್ರ ಪ್ರಯೋಗ ಮಾಡುವುದು ನೋಡ್ತಿದ್ರೆ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಲು ಯಾವುದೋ ತಂತ್ರ ನಡೆಯುತ್ತಿರುವಂತಿದೆ ಎಂಬ ಗುಮಾನಿಗಳು ಜೆಡಿಎಸ್ ವಲಯದಲ್ಲಿ ಹಬ್ಬುವಂತೆ ಮಾಡಿದೆ. ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರಗಳು ಸಹಜ. ರಾಜ್ಯ ರಾಜಕೀಯಕ್ಕೆ ಬರಲು ಕುಮಾರಸ್ವಾಮಿ ಸಜ್ಜಾಗ್ತಿರುವುದರ ನಡುವೆ ಅವರನ್ನ ಕಟ್ಟಿ ಹಾಕಲು ಕಾಂಗ್ರೆಸ್ ಪ್ರಯತ್ನಿಸ್ತಾ ಇರುವುದು ಸಾಮಾನ್ಯ. ಇದನ್ನ ಮೀರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ಎಚ್ಡಿಕೆ ಯಾವ ರಣವ್ಯೂಹ ರಚಿಸ್ತಾರೆ, ಬಿಜೆಪಿ ಇನ್ನಾದ್ರೂ ಆಡಳಿತ ಪಕ್ಷದ ವಿರುದ್ಧ ರೊಚ್ಚಿಗೇಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.